ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮುಯಿನ್. ಇವತ್ತು ಈ ವಿಡಿಯೋಲ್ಲಿ ನೀವು ಯಾವ ರೀತಿಯಲ್ಲಿ 10th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡಬೇಕು, ಈ ಏನು ಅಕಾಡೆಮಿಕ್ ಇಯರ್ ಹೊಸದು ಸ್ಟಾರ್ಟ್ ಆಗ್ತಿದೆ, ನೀವು 9th ಸ್ಟ್ಯಾಂಡರ್ಡನ್ನು ಮುಗಿಸಿ 10th ಸ್ಟ್ಯಾಂಡರ್ಡ್ ಬಂದಿದ್ದೀರಾ, ಯಾವ ರೀತಿಯಲ್ಲಿ ನಿಮ್ಮ ಪ್ಯಾಟ್ರನ್ ಇರಬೇಕು ಓದೋದು ಆ್ಯಂಡ್ ಯಾವ ರೀತಿಯಲ್ಲಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಈ ವಿಡಿಯೋಲಿ ಹೇಳ್ತೀನಿ. ನಿಮ್ಮ ಫ್ರೆಂಡ್ಸು, ನಿಮ್ಮ ಜೂನಿಯರ್ಸು ಯಾರೆಲ್ಲ ಈಗ 10th ಸ್ಟ್ಯಾಂಡರ್ಡ್ ಬಂದಿದ್ದಾರೆ ಅವರೆಲ್ಲರೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಶೇರ್ ದಿಸ್ ಟು ದ ಪೇರೆಂಟ್ಸ್ ಆಲ್ಸೋ, ಬಿಕಾಸ್ ಪೇರೆಂಟ್ಸ್ಗೂ ಕೂಡ ಒಂದು ಪ್ಲ್ಯಾನ್ ಇರಬೇಕು, ಐಡಿಯಾ ಇರಬೇಕು, ನನ್ನ ಮಗು ಏನು ಓದ್ತಿದೆ, ಯಾವ ರೀತಿಯಲ್ಲಿ ಇವ್ರನ್ನ ರೆಡಿ ಮಾಡಬೇಕು ಅಂತ. ಬೋತ್ CBSE ಆಸ್ ವೆಲ್ ಆಸ್ ದ ಸ್ಟೇಟ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಫಾಲೋ ದಿಸ್ ಸ್ಟೆಪ್ಸ್ ಫಾರ್ ಯುವರ್ ಫೈನಲ್ ಬೋರ್ಡ್ ಎಕ್ಸಾಮ್. ನೋಡಿ, ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ದಿಸ್ ಮಂತ್ ಈಸ್ ಆಫ್ ಏಪ್ರಿಲ್. ಸೊ ನಿಮಗೆ ಎಕ್ಸಾಮ್ಸ್ ಬರೋವಂಥದ್ದು ಫೆಬ್ರವರಿ ಮತ್ತು ಮಾರ್ಚಲ್ಲಿ. ಫೆಬ್ರವರಿಯಲ್ಲಿ CBSEಗೆ ಬರುತ್ತೆ, ಮಾರ್ಚ್ ಸ್ಟೇಟ್ ಅವ್ರಿಗೆ ಬರುತ್ತೆ. ಸೊ ಹಾರ್ಡ್ಲಿ ಯು ಹ್ಯಾವ್ 10 months. ಸೊ ಈ 10 monthsಲ್ಲಿ ನಮ್ಮ ಪ್ಲ್ಯಾನ್ ಹೇಗಿರಬೇಕು, ಯಾವ ರೀತಿಯಲ್ಲಿ ನಾವು ಓದಬೇಕು, ಯಾವ ರೀತಿಯಲ್ಲಿ ನಾವು ಸ್ಕೋರ್ ಮಾಡಬೇಕು, ನಿಮ್ಮ ಟಾರ್ಗೆಟನ್ನು, ಏಮನ್ನು ಇವತ್ತಿದ್ದ ದಿನವೇ ಟೇಕ್ ಅ ಬುಕ್ ಆ್ಯಂಡ್ ಸ್ಟಾರ್ಟ್ ರೈಟಿಂಗ್ ಯುವರ್ ಟಾರ್ಗೆಟ್, ನಿಮ್ಮ ಸ್ಕೋರ್, ನಿಮ್ಮ ಏಮ್. ಆ್ಯಂಡ್ ಡೈಲಿ ನೀವು ಪ್ರಾಕ್ಟೀಸ್ ಮಾಡೋ ರೀತಿಯಲ್ಲೂ ಕೂಡ ನಾನು ಈ ವಿಡಿಯೋಲಿ ಹೇಳ್ತೀನಿ. ಸೊ ಕಮಿಂಗ್ ಬ್ಯಾಕ್ ಟು ದ ಮೇನ್ ಟಾಪಿಕ್, ಫಸ್ಟ್ ಏನು ಮಾಡಬೇಕು ನೀವು ಆ್ಯಸ್ ಎ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್, ನಿಮ್ಮ ಮೈಂಡಲ್ಲಿ ಇರಬೇಕು ನೀವೇನು ಆಟ ಆಡ್ತಿದ್ರಿ, ನಿಮ್ಮ ಮೇಲೆ ಸ್ಟ್ರೆಸ್ ಆಗ್ಬೋದು, ನಿಮಗೆ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಅನ್ಸ್ಬೋದು, ನೀವು ನೈಟ್ ಟೈಮಲ್ಲಿ ಕೂತ್ಕೊಂಡು ಓದಬೇಕಾಗುತ್ತೆ, ಬೆಳಗ್ಗೆ ಎದ್ದು ಬೇಗ ಓದಬೇಕಾಗುತ್ತೆ, ನಿಮಗೆ ಒಂಥರ ಲಾಕ್ ಮಾಡ್ದಂಗೆ ಅನಿಸುತ್ತೆ, ಸ್ಕೂಲಲ್ಲಾಗಿರಲಿ ಕ್ಲಾಸಲ್ಲಾಗಿರಲಿ, ನಿಮಗೆ ಫ್ರೀಡಮ್ ಅಷ್ಟು ಸಿಗಲ್ಲ. ಬಟ್ ನೀವೆಲ್ಲೂ ಕೂಡ ಒಂದು ಸ್ಟೆಪ್ ಬ್ಯಾಕ್ ಹೋಗಬಾರ್ದು, ಬಿಕಾಸ್ ಇದೇನಪ್ಪ 10th ಸ್ಟ್ಯಾಂಡರ್ಡ್ ಬಂದು ತಗ್ಲಾಕೋಬಿಟ್ನಲ್ಲ ಅಂತ. ಇಲ್ಲ, ನಿಮ್ಮ 10 ವರ್ಷದ ಜರ್ನಿ ಇವತ್ತಿಂದನೇ, ಈ ಕ್ಷಣದಿಂದ ಸ್ಟಾರ್ಟ್ ಆಗಿರೋವಂಥದ್ದು. ಸೊ ನೀವೆಲ್ಲ 10th ಸ್ಟ್ಯಾಂಡರ್ಡ್ ಮಕ್ಕಳು ಏನು ಮಾಡಬೇಕು ಅಂದರೆ, ನೀವು ಕಾನ್ಫಿಡೆಂಟ್ ಆಗಿದ್ದು, ಫಸ್ಟ್ ದ ಮೇನ್ ಥಿಂಗ್ ಈಸ್ ನೀವು ಕ್ಲಾಸಲ್ಲಿ ಕಾನ್ಸಂಟ್ರೇಷನಿಂದ ನಿಮ್ಮ ಕ್ಲಾಸನ್ನು ಕೇಳಬೇಕು. ನಿಮ್ಮ ಟೀಚರ್ಸ್ ಏನು ಹೇಳ್ತಾರೆ ಆ ಲೆಸನ್ಸನ್ನು ನೋಟ್ ಡೌನ್ ಮಾಡ್ಕೋಬೇಕು. ನೋಟ್ ಡೌನ್ ಇನ್ ದ ಸೆನ್ಸ್ ಎಲ್ಲ ಹೇಳ್ತಿರೋದು ಬರ್ಕೊಂಡು ಹೋಗೋದಲ್ಲ, ಮೇನ್ ಟಾಪಿಕ್ಸ್, ಕೀ ಪಾಯಿಂಟ್ಸ್, ರನ್ನಿಂಗ್ ನೋಟ್ಸನ್ನು ಮಾಡ್ಕೋಬೇಕು. ಅವತ್ತಿದ್ದ ದಿನದ್ದು ಅವತ್ತೇ ಓದಿ ಮುಗಿಸ್ಬೇಕು. ಎವ್ರಿ ಮಂತ್ ಯು ಶುಡ್ ಸೆಟ್ ಅ ಟಾರ್ಗೆಟ್. ಯಾವಾಗ ಒಂದು ಲೆಸನ್ ಮುಗ್ದಿರುತ್ತೆ, ಆ ಲೆಸನ್ ಅವತ್ತಿದ್ದ ದಿನಾನೇ ಹೋಗಿ ಕೂತ್ಕೊಂಡು ರಿವೈಸ್ ಮಾಡಿ, ಅದರಲ್ಲಿರೋಂಥದ್ದು ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸನ್ನು ರೀಕಾಲ್ ಮಾಡಿ, ಅದರಲ್ಲಿರೋಂಥದ್ದು ಎಲ್ಲ ಶಾರ್ಟ್ ಡೆಫಿನೇಷನ್ಸು, ಫುಲ್ ಫಾರ್ಮ್ಸು, ಆಮೇಲೆ ನಿಮ್ಮ ಫಾರ್ಮುಲಾಸನ್ನು ನೆನ್ಪಿಟ್ಕೋಬೇಕು. ಆ ರೀತಿಯಲ್ಲಿ ನೀವು ಪ್ಲ್ಯಾಂಡಾಗಿ ನಿಮ್ಮ ಸ್ಟಡೀಸನ್ನು ಮಾಡ್ಕೊಂಡು ಹೋದರೆ ಖಂಡಿತ ನೀವು ಏನು ಅಂದ್ಕೊಂಡಿದ್ದೀರ ಟಾರ್ಗೆಟು, CBSEಲಾಗಿರಲಿ ಅಥವಾ ಸ್ಟೇಟಲ್ಲಾಗಿರಲಿ, ಆ ಪರ್ಸೆಂಟೇಜ್ ನಿಮಗೆ ಬರುತ್ತೆ. ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು. ನಾನು ನಾಳೆ ಮಾಡ್ತೀನಿ, ನಾಡ್ದ್ರಿಂದ ಮಾಡ್ತೀನಿ, ನಾನು ರಜದಲ್ಲಿದ್ದೀನಿ ಅಂದರೆ, ಈಗ ರಜದಲ್ಲಿರೋಂಥದ್ದು ನಿಮ್ಮ ಸೀನಿಯರ್ಸ್ಗೆ ನೀವು ಕೇಳ್ಬೋದು, ಎಷ್ಟು ಎಕ್ಸಾಮ್ ಬಂದಿದ ತಕ್ಷಣ ಎಷ್ಟು ನಿಮಗೆ ಹೆಕ್ಟಿಕ್ ಅನಿಸುತ್ತೆ ಸ್ಟಡೀಸು, ಆಮೇಲೆ ಎಷ್ಟು ಬರ್ಡನ್ ಅನಿಸುತ್ತೆ. ಆ್ಯಂಡ್ ನಿಮಗೆ ಆವಾಗ ಅನಿಸುತ್ತೆ, ಎಸ್ ನಮಗೆ ಇನ್ನೂ ಒಂದು ತಿಂಗಳು ಸಿಕ್ಕಿದ್ರೆ ಸಾಕು, ನೀವು ಸ್ವಲ್ಪ ಓದ್ಕೋತೀವಿ ಅಂತ. ಆವಾಗ ಸಿಗುತ್ತೆ ಯಾವಾಗ ಎಕ್ಸಾಮ್ ಅನೌನ್ಸ್ ಆಗೋಗುತ್ತೆ, ಇನ್ನೇನು ಒಂದು ತಿಂಗಳು ಇರುತ್ತೆ ಆವಾಗ. ಸೊ ಇವತ್ತಿಂದನೇ ಪ್ರಿಪ್ರೇಷನ್ಸನ್ನು ಸ್ಟಾರ್ಟ್ ಮಾಡಿ. ನಿಮ್ಮ ಈ ಹೊಸ ಅಕಾಡೆಮಿಕ್ ಇಯರ್ ಏನು 10th ಸ್ಟ್ಯಾಂಡರ್ಡ್ ಬಂದಿದ್ದೀರಾ, ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಮಾಡಿರೋಂಥದ್ದು ಮ್ಯಾಥ್ಸ್ ವಿತ್ ಮುಯಿನ್, ಅದರಲ್ಲಿ ಮೈಂಡ್ಫುಲ್ ರಿಸೋರ್ಸ್ 10th ಸ್ಟ್ಯಾಂಡರ್ಡ್ ಸ್ಟೇಟ್ ಮಕ್ಕಳಿಗೆ ಏನು ಮಾಡಿದ್ದೀನಿ, ಅದರಿಂದ 72 ಮಾರ್ಕ್ಸ್ ಬಂದಿದ್ದು ನಾನು ಆಲ್ರೆಡಿ ಒಂದು ವಿಡಿಯೋಲಿ ಹೇಳಿದ್ದೀನಿ. ನಿಮಗೆ ಆ ಬುಕ್ ಬೇಕು ಅಂದರೆ ಕೊಟ್ಟಿರೋಂಥದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಯು ಕ್ಯಾನ್ also DM through my Instagram account, and also you can message me directly, or you can also call me. I am going to deliver the book to you. And ತುಂಬ ಮಕ್ಕಳು ಬೇರೆ ಡಿಸ್ಟ್ರಿಕ್ಸಿಂದ ಆ ಬುಕ್ಕನ್ನು ತೊಗೊಂಡಿದ್ದಾರೆ, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ. ಇನ್ ರಿಸಲ್ಟ್ ಬಂದಾಗ ಏನು ಬಂದಿದೆ, ಔಟ್ ಆಫ್ ಎಷ್ಟು ಬಂದಿದೆ ಅಂತಲೂ ಕೂಡ ನಾನು ಹೇಳ್ತೀನಿ. ಆ ಪೇಪರಿಂದ ಕಂಪ್ಲೀಟಾಗಿ 72 ಮಾರ್ಕ್ಸ್ ನಿಮ್ಗೆ ಬಂದಿದೆ. ಅದು ಸ್ಟೇಟ್ ಅವ್ರಿಗೆ ಮಾತ್ರನಾ ಸರ್ ಅಂತಾನೆ ಅಲ್ಲ, CBSE ಅವ್ರಿಗೂ ಕೂಡ ಯೂಸ್ಫುಲ್ಲೇ, ಬಿಕಾಸ್ ಜಸ್ಟ್ ಪ್ಯಾಟ್ರನ್ ಮಾತ್ರ ಬೇರೆ ಇರೋಂಥದ್ದು. ಕ್ವಶನ್ಸು, ಟಾಪಿಕ್ಕು, ಲೆಸನ್ಸು ಎಲ್ಲ ಸೇಮ್ ಇರೋದ್ರಿಂದ CBSE ಅವರು ತಗೊಂಡ್ರೂ ಕೂಡ ನಿಮಗೂ ಕೂಡ ಒಂದು ಪ್ರಾಕ್ಟೀಸ್ಗೋಸ್ಕರ ಕ್ವಶನ್ ಸಿಗುತ್ತೆ, ಕ್ವಶನ್ ಬ್ಯಾಂಕ್ ಥರ ಇದೆ. ಸೊ ಎಲ್ಲರೂ ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಅದನ್ನು ಬಿಟ್ಟು ಇನ್ನು ಯಾವ ರೀತಿಯಲ್ಲಿ ನಾವು ಓದಬೇಕು ಸರ್, ಏನು ಮಾಡ್ಬೋದು ಸರ್ ಅಂದರೆ, ಪ್ರಿಪೇರ್ ಯುವರ್ ಓನ್ ಟೈಮ್ ಟೇಬಲ್, ಸ್ಟಡಿ ಟೈಮ್ ಟೇಬಲನ್ನು ರೆಡಿ ಮಾಡಿ. ಸ್ಕೂಲ್ ಅವರ್ಸ್ ಆದಮೇಲೆ ಯಾವ ರೀತಿಯಲ್ಲಿ ಯಾವ್ಯಾವ ಲೆಸನನ್ನು ನಾವು ಯಾವ ರೀತಿಯಲ್ಲಿ ಓದಬೇಕು ಅಂತ ನಾನು ಆಲ್ರೆಡಿ ನನ್ನ ಲಾಸ್ಟ್ ವೀಡಿಯೋಸಲ್ಲಿ ಸ್ಟಡಿ ಟೈಮ್ ಟೇಬಲ್ ಹೇಗಿರಬೇಕು, ಯಾವ ರೀತಿಯಲ್ಲಿ ಓದಬೇಕು ಅಂತ ಎಲ್ಲ ಮಾಡಿದ್ದೀನಿ. ಅದನ್ನು ನೀವು ನೋಡಿ, ನಿಮಗೆ ಟೈಮ್ ಟೇಬಲ್ ಬೇಕು ಅಂದರೆ ಕಮೆಂಟ್ ಮಾಡಿ. ಖಂಡಿತ ನಾನು ಈ ವರ್ಷ ಏನು ಹೊಸ ಅಕಾಡೆಮಿಕ್ ಇಯರ್ ಇದೆ, ನಿಮಗೂ ಕೂಡ ಒಂದು ಹೊಸ ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡ್ತಿದ್ದೀನಿ. ಬಿಕಾಸ್ ಲಾಸ್ಟ್ ಇಯರ್ ನಾನು ಕ್ರಿಯೇಟ್ ಮಾಡಿರೋಂಥದ್ದು ವಾಟ್ಸಪ್ ಗ್ರೂಪಲ್ಲಿ ಆಲ್ಮೋಸ್ಟ್ 500 to 600 ಸ್ಟೂಡೆಂಟ್ಸ್ ಇದ್ದರು, ಈಗಲೂ ಕೂಡ ಇದ್ದಾರೆ. ಅವ್ರಿಗೆ ಅದರಲ್ಲಿ ಬೇಕಾಗಿರೋಂಥದ್ದು ಎಲ್ಲ ರಿಸೋರ್ಸನ್ನು ನಾನು ಶೇರ್ ಮಾಡ್ತಿದ್ದೆ. PDF ಆಗಿರಲಿ, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರಲಿ, ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್, ಮತ್ತು ರಿಮೈಂಡರ್ಸ್, ಡೈಲಿ ರಿಮೈಂಡರ್ಸ್, ಯಾವ ರೀತಿಯಲ್ಲಿ ಓದಬೇಕು, ಏನು ಓದಬೇಕು, ಟೈಮ್ ಟೇಬಲ್ಸ್, ಅದು ಇದು ಎಲ್ಲ ನಾನು ವಾಟ್ಸಪ್ ಗ್ರೂಪ್ ಮುಖಾಂತರ ಎಲ್ಲ ಮಕ್ಳಿಗೂ ಯೂಸ್ಫುಲ್ ಆಗೋ ರೀತಿಯಲ್ಲಿ ನಾನು ಮಾಡಿದ್ದೆ. ಅದರಿಂದ
ಕಮ್ಮಿಂಗ್ ಈ ಬ್ಯಾಚ್ಗೂ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆ ಬೇಕು ಅಂತ ಅಂದ್ಕೊಂಡಿದ್ದೀರಾ ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿ ಸರ್, ನಾವು ಅದರಲ್ಲಿ ಜಾಯ್ನ್ ಆಗ್ತೀವಿ, ಅದರಲ್ಲಿ ನಮಗೆ ಆದಷ್ಟು ಹೆಲ್ಪ್ ಮಾಡಿಕೊಡಿ ಅಂತ ಯಾರ್ಯಾರು ಅಂದ್ಕೊಂಡಿದ್ದೀರಾ ಎಲ್ಲರೂ ಕೂಡ ಹೋಗಿ ಬೇಗ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ಖಂಡಿತ ಒಂದು ವಾಟ್ಸಪ್ ಗ್ರೂಪನ್ನು ಈಗಲೇ ಕ್ರಿಯೇಟ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ, ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಆ ಗ್ರೂಪನ್ನು ಜಾಯ್ನ್ ಆಗ್ಬೋದು. ಅದರಲ್ಲಿ ಬೇರೆ ಎಕ್ಸ್ಟ್ರಾ ಏನೂ ಇರಲ್ಲ. ಅದರಲ್ಲಿ ಜಸ್ಟ್ ನಾಲೆಜ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಸ್ಟೇಟ್ ಆ್ಯಸ್ ವೆಲ್ ಆಸ್ CBSEಗೆ ಯಾವ ರೀತಿಯಲ್ಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಪರ್ಟಿಕ್ಯುಲರ್ಲಿ ಈ ಎರಡು ಸಬ್ಜೆಕ್ಟ್ಸಲ್ಲಿ ಯಾವ ಥರ ಸ್ಕೋರ್ ಮಾಡಬೇಕು, ಕಂಟೆಂಟ್ ಏನು, ಸಿಲೆಬಸ್ ಏನು, ಕ್ವಶನ್ ಪೇಪರ್ಸ್ ಅದು ಇದು ಎಲ್ಲ ಅದನ್ನು ವಿಡಿಯೋ ಲಿಂಕ್ಸ್, ಎಕ್ಸ್ಪ್ಲನೇಷನ್ಸ್ ಎಲ್ಲ ಆ ಗ್ರೂಪಲ್ಲಿ ನಾನು ಅವಾಗವಾಗ ಹಾಕ್ತಿರ್ತೀನಿ. ಮೇಕ್ ಯೂಸ್ ಆಫ್ ಇಟ್, ಡೋಂಟ್ ವೇಸ್ಟ್ ಯುವರ್ ಟೈಮ್ ಆ್ಯಂಡ್ ಮೇಕ್ ಯುವರ್ ಪೇರೆಂಟ್ಸ್ ಪ್ರೌಡ್. ಏನೇ ಡೌಟ್ ಇದ್ರೂ, ಏನೇ ಇದಿದ್ರೂ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಕಮ್ಮಿಂಗ್ ವಿಡಿಯೋಲಿ ಅದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.